ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ತುಂಬ ಜನ ಬೈಕ್ ಟ್ಯಾಕ್ಸಿ ರೈಡರ್ಸು ಬೈದಿಂದ ಡ್ಯೂಟಿ ಮಾಡ್ತಾ ಇರ್ತಾರೆ. ಇಲ್ಲಿ ಹೋದರೆ ಯಾವ ಆಟೋದವ್ರು ಹಿಡಿತಾರೆ, ಇಲ್ಲ ಈ ಕಡೆ ಹೋದರೆ ಯಾವ ಒಂದು ಆಟೋದವ್ರು ಹಿಡಿತಾರೆ. ಈ ಥರ ಭಯದಿಂದ ಬೆಳಗಿನ ಸಂಜೆವರೆಗೂ ಡ್ಯೂಟಿ ಮಾಡ್ತಾನೆ ಇರ್ತಾರೆ. ಹಂಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಭಯ ಇಲ್ಲದೆ ಹೇಗೆ ಡ್ಯೂಟಿ ಮಾಡ್ಬೋದು, ಡ್ಯೂಟಿ ಮಾಡ್ಬೇಕಾದ್ರೆ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ಬರಬೇಕು ನಮಗೆ, ಯಾಕೆಂದರೆ ಸುಮಾರು ಜನ ಇವಾಗ ವಿಡಿಯೋ ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬೇ ಮಾಡ್ಕೊಳಲ್ಲ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ. ಯಾರೆಲ್ಲ ಹೊಸ ರೈಡರ್ಸ್ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಆಗಿ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೊಸೊಬ್ಬರು ಬರ್ತಾ ಇರ್ತಾರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಅವ್ರಿಗೆ ಏನೊಂದು ಸ್ವಲ್ಪ ಭಯ ಜಾಸ್ತಿ. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಕಿರಿಕ್ಗಳು ಜಾಸ್ತಿ ಅಲ್ವಾ, ಆಟೋದವ್ರು ಹಿಡಿತಾರೆ ಮತ್ತು ಆರ್ ಟಿ ಓದವ್ರು ಹಿಡಿತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಅವರಿಗೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಭಯ ಆಗುತ್ತೆ. ಕೆಲವೊಂದು ಆಟೋಗಳು ಎತ್ಕೊತಾರೆ, ಆ ಏರಿಯಾಗಳಿಗೆ ಹೋಗಿ ಭಯ, ಕ್ಯಾನ್ಸಲೇಷನ್ ಮಾಡ್ತಾರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಂಗಾಗಿ ಭಯ ಬೀಳ್ದಂಗೆ ನೀವು ಡೈರೆಕ್ಟ್ ರಾಜಾರೋಷವಾಗಿ ಡ್ಯೂಟಿ ಮಾಡಬೇಕಂದ್ರೆ ಮೊದಲನೇದಾಗಿ ಯಾವ ಒಂದು ಐ ಡಿ ರಿಜಿಸ್ಟರ್ ಮಾಡಿರ್ತೀರ ನೀವು ಕಂಪ್ನಿಗೆ, ಅದೇ ಒಂದು ಐ ಡಿ ನೇಮ್ ನೀವೇ ಇರಬೇಕು. ಅದೇ ಒಂದು ಬೈಕ್ ಇರಬೇಕು. ಎಕ್ಸಾಂಪಲಿಗೆ ಒಂದು ಬೈಕ್ ನಿಮ್ಮದೇ ಒಂದು ಹೆಸರಲ್ಲಿ ಬೈಕ್ ಇರುತ್ತೆ, ಅದನ್ನು ರಿಜಿಸ್ಟರ್ ಮಾಡಿರ್ತೀರ. ಆ ಬೈಕ್ ಬಿಟ್ಬಿಟ್ಟು ನೀವು ಬೇರೆ ಇನ್ನೊಬ್ರದ್ದು ಯಾವುದೋ ಬೈಕ್ ತಗೊಂಡು ಓಡಿಸ್ತಾ ಇದ್ರೆ ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಂಥ ಟೈಮಲ್ಲಿ ಡ್ಯೂಟಿ ಮಾಡೋಕ್ಕೆ ಕಷ್ಟ. ನೀವು ಯಾವ ಬೈಕ್ ಕೊಟ್ಟಿರ್ತೀರ ಅದೇ ಬೈಕ್ ತಗೊಂಡೋಗಿ ನಿಮ್ಮ ಹೆಸರಲ್ಲೇ ಐ ಡಿ ಕ್ರಿಯೇಟ್ ಆಗಿರಲಿ. ಆ ಗಾಡಿಗೆ ಏನು ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್, ಆರ್ ಸಿ ಆಗಿರ್ಬೋದು, ಡಿ ಎಲ್, ಇನ್ಸೂರೆನ್ಸ್, ಎಮಿಷನ್ ಟೆಸ್ಟು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ನಿಮ್ಮನ್ನು ಯಾರು ಕೇಳ್ತಾರೆ? ಆಟೋದರ ಹಿಡೀರಿ, ಆರ್ ಟಿ ಓದರ ಹಿಡೀಲಿ, ಯಾರು ಕೇಳೋಂಗಿಲ್ಲ. ಚೆಕ್ ಮಾಡ್ತಾರೆ. ಈಗ ಸುಮಾರು ಜನ ಆಟೋ ಡ್ರೈವರ್ಸ್ ಬೇಕಂತಾನೆ ಆರ್ಡರ್ ಬುಕ್ ಮಾಡ್ತಾ ಇದೆ, ಗೊತ್ತಿರಬೇಕಲ್ಲ. ನಾವು ಸುಮಾರು ವಿಡಿಯೋ ಬರ್ತಾ ಇದ್ದಾವೆ ಇವಾಗ ಫೇಸ್ಬುಕ್ಕಲ್ಲಿ. ಬೇಕಂತಾನೆ ಅವರೇ ಫೇಕ್ ಆರ್ಡರ್ ಬುಕ್ ಮಾಡ್ತಾರೆ. ಯಾವ ಬೈಕ್ ಬರುತ್ತೆ ನೋಡೋಣ, ಇಲ್ಲಿ ಆನ್ಲೈನಲ್ಲಿ ಬುಕ್ಕಿಂಗಲ್ಲಿ ಒಂದು ಬೈಕ್ ನಂಬರ್ ತೋರಿಸ್ತಾ ಇದೆ, ಇವ್ರು ಯಾವ ಬೈಕ್ ತಗೊಂಬರ್ತಾರೆ, ಆ ಥರ ಹಿಡಿದ್ಬಿಟ್ಟು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿದ್ದಾರೆ. ಏನಕ್ಕೆ ಆಗ್ತಾಯಿದ್ದಾರೆ ಗೊತ್ತಿರಬೇಕು. ಇವಾಗ ಬೈಕ್ ಟ್ಯಾಕ್ಸಿ ಎಸ್ಪೆಷಲಿ ಮೊದಲೇ ಸೇಫ್ಟಿ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಅದರಲ್ಲೂ ಈಗ ಬ್ಯಾನ್ ಮಾಡಬೇಕು ಬೈಕ್ ಟ್ಯಾಕ್ಸಿನ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ವಲ್ಲ, ಆ ಥರ ಇಲ್ಲೂ ಬ್ಯಾನ್ ಮಾಡಬೇಕು, ಏನಾದರೂ ಮಾಡಿ ಅಂತವ. ಹೊಸದಾಗಿ ಏನಾದ್ರು ಒಂದು ವೀಡಿಯೋಗಳು ಮಾಡಿ ಆಗ್ತಾನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಬೈಕ್ ರಿಜಿಸ್ಟರ್ ಮಾಡಿ ಬೇರೆ ಯಾವುದೋ ಬೈಕ್ ತಗೊಂಡೋಗಿ ಅವ್ರ ಕೈಗೆ ಏನಾದ್ರು ಸಿಗಾಕೊಂಡ್ರೆ ಏನು ಕತೆ? ಸಾಕು ಅವ್ರಿಗೆ. ಹೋಗಿ ಬಯಸಿದ್ದು ಹಾಲನ್ನು ಡಾಕ್ಟ್ರ್ ಹೇಳಿದ್ದು ಹಾಲನ್ನಲ್ವ, ಆ ಥರ ಆಗೋಗ್ಬಿಡುತ್ತೆ. ಈಗ ಇದೇ ಥರ ಆಗ್ತಿರೋದು, ಸುಮಾರು ವೀಡಿಯೋ ಬರ್ತಿರೋದೇ ಇದೇ ಥರ. ಮೊನ್ನೆ ಕೂಡ ಆಯ್ತಲ್ಲ, ಯಾವುದೋ ಒಂದು ಬೈಕ್ ರಿಜಿಸ್ಟರ್ ಮಾಡಿದ್ರೆ ಬೇರೆ ಯಾವುದೋ ಒಂದು ಬೈಕ್, ಎಲೆಕ್ಟ್ರಿಕಲ್ ಬೈಕ್ ಬಂತು, ಬೌನ್ಸ್ ಗಾಡಿ ರೆಂಟೆಡ್ ಬೈಕಲ್ಲಿ ಅವ್ನು ನೈಟಲ್ಲಿ ಕರ್ಕೊಂಡೋಗಿ ಅರ್ಧ ದೂರಿಗೆ ಹೋದ್ಮೇಲೆ ಕಿರಿಕ್ ಸ್ಟಾರ್ಟ್ ಮಾಡ್ದ. ಅದೆಲ್ಲ ಜಗಳ ಆಯಿತು. ಇಬ್ಬರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರು, ರೈಡರು ಪ್ಯಾಸೆಂಜರ್ ಇಬ್ಬರು. ಈ ಥರ ಎಲ್ಲ ಬೇಕಾದ್ರೆ ಕಿರಿಕ್ ಆಗ್ತದೆ. ಮತ್ತು ಮೊನ್ನೆ ಇನ್ನೊಂದು ಆಗೋಯ್ತು, ಅದು ಜಿಪ್ಪಿ ಎಲೆಕ್ಟ್ರಿಕಲ್ ಬೈಕ್ ಗೊತ್ತಲ್ಲ, ಅದರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ, ವಿತೌಟ್ ಹೆಲ್ಮೆಟಲ್ಲಿ ಇಬ್ಬರು ಹೋಗ್ತಾ ಇದ್ದಾರೆ ಅಂತವ. ಸೆಂಟ್ರ್ ರೋಡಲ್ಲಿ ಅಡ್ಡ ಹಾಕಿ ಅದು ಬೇರೆ ಕಿರಿಕ್ ಆಗೋಯ್ತು. ಈ ಥರ ಏನಕ್ಕೆ ಬೈಕ್ ಟ್ಯಾಕ್ಸಿ ಸಮಸ್ಯೆ ಆಗುತ್ತೆ ಅಂದರೆ ಇದರಲ್ಲಿ ನಮ್ಮ ಕಡೆನೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ ರೈಡರ್ ಕಡೆಯಿಂದವ. ಈಗ ಎಲೆಕ್ಟ್ರಿಕಲ್ ಬೈಕ್ ಯಾವುದೋ ರಿಜಿಸ್ಟರ್ ಮಾಡಿರ್ತೀರ, ನಿಮ್ಗೆ ಯಾವುದೋ ಒಂದು ಬೈಕ್ ರೆಂಟಲ್ಲಿ ತಗೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತೀರ, ಅವೆಲ್ಲ ರಿಜಿಸ್ಟ್ರೇಷನ್ ಇಲ್ಲ ಅವು ಬೈಕ್ ಟ್ಯಾಕ್ಸಿ. ಅಂಥ ಬೈಕ್ ತಗೊಂಡು ಓಡಿಸ್ತಾ ಇರ್ತೀರ. ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಆ ಬೈಕಲ್ಲಿ ಏನಾದ್ರು ಪ್ಯಾಸೆಂಜರ್ ಕುತ್ಕೊಂಡು ಹೋಗಿ ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಅದು ಇದು ಆಯ್ತು ಅಂದಾಗ ಅವ್ರಿಗೆ ಇನ್ಸೂರೆನ್ಸ್ ಬರಲ್ಲ, ಕಂಪ್ನಿ ಕಡೆಯಿಂದ ಯಾವುದೋ ಥರ ಸಪೋರ್ಟ್ ಸಿಗಲ್ಲ. ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರನೇ ಅವ್ರು ಇವಾಗ ಬೇಕಂತಾನೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ಇವೆಲ್ಲ ಆಗಬಾರ್ದು ಅಂದ್ರೆ ನೀವು ಕರೆಕ್ಟಾಗಿ ಡ್ಯೂಟಿ, ನಾವು ಫಸ್ಟ್ ಕರೆಕ್ಟಾಗಿರಬೇಕು. ರೈಡರ್ಗಳು ಕರೆಕ್ಟಾಗಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವ ಒಂದು ಜೆನ್ಯೂನ್ ರೈಡರ್ ಇದ್ದಾರೋ, ಅವ್ರದ್ದೇ ಹೆಸರಲ್ಲಿ ಬೈಕ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದರೆ ರಾಜಾರೋಷವಾಗಿ ಡ್ಯೂಟಿ ಮಾಡಿ. ಯಾವ ಆಟೋದಾರರು ಬುಕ್ ಮಾಡಿ ಫೇಕ್ ಆರ್ಡರ್ ಹಾಕೊಳ್ಳಿ, ಆರ್ ಟಿ ಓದಾರ ಹಿಡೀಲಿ, ಧೈರ್ಯ ಡಾಕ್ಯುಮೆಂಟ್ಸ್ ತೋರಿಸ್ಬೋದು, ಹೌದು ನಾನೇ ರೈಡರು, ನಂದೇ ಗಾಡಿ, ನಾನೇ ಓಡಿಸ್ತಾ ಇರೋದು ಓನರು, ಧೈರ್ಯವಾಗಿ ಹೇಳ್ಬೋದು. ಯಾರೂ ದೂಸರ ಮಾತಾಡೋಕ್ಕಾಗಲ್ಲ. ನಿಮ್ಮ ಕಡೆಯಿಂದ ಏನಾದ್ರು ಒಂದು ತಪ್ಪು ಅದ್ರಲ್ಲಿ ಸಿಗಾಕೊಂಡ್ರು ದೊಡ್ಡ ರಾಮಾಯಣನೇ ಆಗೋಗುತ್ತೆ. ಆರ್ ಟಿ ಓಗೆ ಹಿಡ್ಕೊಡ್ತೀವಿ ಬನ್ನಿ, ನೀನು ಯಾರು ಪರ್ಮಿಷನ್ ಕೊಟ್ಟಿದ್ದೀನಿ ನೀವು ಮಾಡೋಕ್ಕೆ, ನೀನು ಹೆಂಗೆ ತಗೊಂಬಂದಿರೋದೇ ಒಂದು ಬೈಕು, ಇಲ್ಲಿ ಆನ್ಲೈನಲ್ಲಿ ತೋರಿಸ್ತಾ ಇರೋದೇ ಒಂದು ಬೈಕು, ಈ ಥರ ಸಮಸ್ಯೆ ಸಿಕ್ಕಾಬಟ್ಟೆ ಬರ್ತವೆ. ಈ ಥರ ಆಟೋದಲ್ಲಿ ಬೇಜಾನಿದ್ದಾವೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಬುಕ್ಕಿಂಗ್ ಒಂದು ತೋರಿಸಿದ್ದೆ ಬರೋದೊಂದು ಆಟೋ ಬರುತ್ತೆ, ಬಟ್ ಅದನ್ನು ಯಾರು ಹೈಲೈಟ್ ಮಾಡಲ್ಲ. ಮಾಡ್ತಿರೋದು ಯಾವುದು ಇವಾಗ ಬೈಕ್ ಟ್ಯಾಕ್ಸಿ ಅಷ್ಟೇ. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ರೈಡರ್ಸು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇದರಿಂದ ಭಯ ಬಿದ್ದು ಡ್ಯೂಟಿ ಮಾಡ್ತೀರ. ಯಾವ ಆರ್ಡ್ರ್ ಎತ್ಕೊಳ್ಳೋದು, ಯಾವ ಆರ್ಡ್ರ್ ಬಿಡೋದು ಗೊತ್ತಾಗಲ್ಲ ನಿಮಗೂ. ಫೇಕ್ ಆರ್ಡ್ರ್ ಯಾವುದಿದೆ, ಜೆನ್ಯೂನ್ ಆರ್ಡ್ರ್ ಯಾವುದಿದೆ, ಈ ಥರ ಕಷ್ಟ. ಬೆಳಿಗ್ಗಿನ ಸಂಜೆವರೆಗೂ ಭಯದಿಂದ ಡ್ಯೂಟಿ ಮಾಡಬೇಕಾಗತ್ತೆ. ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಂಗೆ ಕರೆಕ್ಟಾಗಿರೋ ಬೈಕ್ ತಗೊಂಡಾಗ ಓಡಿಸ್ತಾ ಇದ್ರೆ ಎಲ್ಲರೂ ಒಂದು ಜಾಗದಲ್ಲಿ ಸಿಗಾಕೊಂಡ್ಬಿಡ್ತೀರ. ಡೈಲಿ ಬೆಳಗಿನ ಸಂಜೆವರೆಗೂ ತಪ್ಪಿಸ್ಕೊಂಡು ಓಡೋಕ್ಕಾಗಲ್ಲ. ಆ ಥರ ಇದ್ದಾಗ ಯಾವ್ದಾದ್ರು ಒಂದು ಆರ್ಡ್ರಾರು ಫೇಕ್ ಹಾಕಿ ಹಿಡಿದು ಕಂಪ್ಲೇಂಟ್ ಮಾಡ್ತಾರೆ. ಕೆಲವೊಂದು ಕಸ್ಟಮರ್ ಏನೋ ಪರವಾಗಿಲ್ಲ ಕೇಳಲ್ಲ,
ಯಾವುದೋ ಒಂದು ಆಫೀಸ್ಗೆ ಹೋಗ್ಬೇಕು ಅರ್ಜೆಂಟ್ ಹೋಗ್ಬಿಡ್ತಾರೆ ಹತ್ಕೊಂಡು. ಇನ್ನು ಕೆಲವ್ರು ಇರ್ತಾರಲ್ಲ ಬೇಕಂತಾನೆ ಮಾಡ್ತಾರಲ್ವ, ಇಂಥವ್ರು ಏನು ಮಾಡ್ತಾರೆ, ಕಂಪ್ಲೇಂಟ್ ರೇಸ್ ಮಾಡಿಬಿಡ್ತಾರೆ. ನಿಮ್ಮಲ್ಲಿ ನಮಗೆ ಬುಕ್ಕಿಂಗ್ ನಂಬರೇ ಒಂದು ತೋರಿಸ್ತಾ ಇದೆ, ಇಲ್ಲಿ ಬಂದಿರ್ತಕ್ಕಂಥ ರೈಡರೇ ಒಂದು ಗಾಡಿ ತೊಗೊಂಬಂದಿದ್ದಾನೆ, ಅವ್ರ ಹೆಸರೇ ಅಲ್ಲ, ಇದು ಯಾರೋ ಬೇರೆ ರೈಡರ್ ಬಂದರೆ, ಈ ಥರ ಎಲ್ಲ ಕಂಪ್ಲೇಂಟ್ ರೇಸ್ ಆದರೆ ಏನಾಯಿತು, ನಿಮ್ಮ ಐ ಡಿ ಪರ್ಮನೆಂಟ್ ಬ್ಲಾಕ್ ಆಗೋಯ್ತು. ಪ್ರಾಬ್ಲಮ್ ನಿಮಗೆ ಅಲ್ವಾ? ಅದಕ್ಕೋಸ್ಕರ ಇವೆಲ್ಲ ಪ್ರಾಬ್ಲಮ್ ಬರಬಾರ್ದು, ಅನ್ನೆಸರಿ ಕಿರಿಕ್ ಆಗಬಾರ್ದು ರೋಡಲ್ಲಿ ಬೇರೆಯವ್ರ ಹತ್ರ. ಅಂದರೆ ಅಷ್ಟು ನಾವು ಕರೆಕ್ಟಾಗಿ ಇರಬೇಕು. ಎಲ್ಲ ಥರ ಕರೆಕ್ಟಾಗಿ ಇಟ್ಕೊಂಡು ಡ್ಯೂಟಿ ಮಾಡಿದ್ರೆ ಯಾರೇನೂ ಮಾಡೋಕ್ಕಾಗಲ್ಲ. ಬೇರೆಯವ್ರು ಸಾವಿರ ಮಾಡ್ಕೊಳ್ಳಿ ಬಿಡಿ, ಕೆಲವರು ಅದಕ್ಕೋಸ್ಕರನೇ ಇದ್ದಾರೆ, ಕಿರಿಕ್ ಮಾಡಬೇಕು, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ತೋರಿಸ್ಬೇಕು ಇದರಿಂದ ಯಾರಿಗೂ ಜನಕ್ಕೆ ಸೇಫ್ಟಿ ಇಲ್ಲ, ಯಾರೂ ಹೋಗಬೇಡಿ, ಈ ಥರ ಸುಮಾರು ನೆಗೆಟಿವ್ ಆಗಿ ತೋರ್ಸೋಕ್ಕೆ ಬೇಜಾನ್ ಜನ ಇದ್ದಾರೆ. ಅವ್ರು ಏನೇ ತೋರಿಸಿದ್ರು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಕಾ ಬೇಡವಾ ಅನ್ನೋದು ಚೂಸ್ ಮಾಡೋದು ಕಸ್ಟಮರು, ಬುಕ್ಕಿಂಗ್ ಮಾಡೋರಲ್ವಾ, ಅದು ಅವ್ರ ಮೇಲೆ ಡಿಪೆಂಡ್ ಅದು. ಹಂಗಾಗಿ ಯಾರೇನೇ ಹೇಳ್ಕೊಳ್ಳಿ, ಸಾವಿರ ಹೇಳ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದು, ನಾವು ರೂಲ್ಸ್ ಫಾಲೋ ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಂದ್ರೆಲ್ಲ ನುಗ್ಗಿ ಹೋಗಬೇಡಿ. ಕೆಲವರು ಅರ್ಜೆಂಟಾಗಿ ಏನು ಮಾಡ್ತಾರೆ, ಯೂಟರ್ನ್ ಎಲ್ಲ ಸ್ವಲ್ಪ ಮುಂದೆ ಹೋಗಬೇಕು ಅನ್ನೋ ಒಂದು ಬರದಲ್ಲಿ ಎಲ್ಲಂದ್ರೆ ಅಲ್ಲೇ ಯೂಟರ್ನ್ ಮಾಡಿಬಿಡ್ತಾರೆ. ಇದರಿಂದ ಆಕ್ಸಿಡೆಂಟ್ಗಳಾಗೋದು. ಕೆಲವರು ಒನ್ ವೇಲ್ ನುಗ್ಗಿ ಹೋಗ್ಬಿಡ್ತಾರೆ, ಸಿಗ್ನಲ್ ಜಂಪ್ ಮಾಡ್ತಾರೆ ಅರ್ಜೆಂಟ್ ಅಂತವ. ಕೆಲವರು ಓವರ್ ಸ್ಪೀಡ್ ಹೋಗ್ತಾರೆ. ಓವರ್ ಸ್ಪೀಡ್ ಹೋಗಿ ಮೊನ್ನೆ ಒಂದು ಆಕ್ಸಿಡೆಂಟ್ ಕೂಡ ಆಯಿತು, ಗೊತ್ತಿರಬೇಕು ನಿಮಗೆ. ಲೇಡೀಸು ಬಿದ್ದು ಟ್ಯಾಕ್ಟ್ರಿ ಎತ್ತಿ ಫುಲ್ ಇಂಜುರಿ, ಎಷ್ಟು ಲಕ್ಷ ಖರ್ಚು ಮಾಡ್ತಾಯಿದ್ದಾರೆ, ಇನ್ನೂ ಕ್ಯೂರ್ ಆಗಿಲ್ಲ. ಇವೆಲ್ಲ ಪ್ರಾಬ್ಲಮ್ ನಮ್ಮ ಕಡೆಯಿಂದ ಆಗುತ್ತೆ ಕೆಲವೊಂದು ರೈಡರ್ ಮಾಡ್ತಕ್ಕಂಥ ಮಿಸ್ಟೇಕಿಂದನೇ. ಕೆಲವೊಂದು ಕಸ್ಟಮರು ಅರ್ಜೆಂಟ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಕೆಲವರು ಕಸ್ಟಮರ್ ಆಫೀಸ್ಗೆ ಅವರು ಲೇಟಾಗಿ ಬಂದುಬಿಟ್ಟಿರ್ತಾರೆ, ಆನಂತರ ರೈಡರ್ಗಳ ಮೇಲೆ ಪ್ರೆಷರ್ ಆಗ್ತಾರೆ. ಬೇಗ ಹೋಗಿ, ಟೈಮ್ ಆಗಿದೆ, ಆಫೀಸ್ ಟೈಮ್ ಆಗಿದೆ, ಟ್ರೈನ್ ಮಿಸ್ ಆಗುತ್ತೆ, ಬಸ್ ಮಿಸ್ ಆಗುತ್ತೆ, ಬೇಗ ಫಾಸ್ಟಾಗಿ ಹೋಗಿ ಅಂತಾರೆ. ಈ ಬೆಂಗಳೂರು ಗುಂಡಿ ಬಿದ್ದಿರೋ ರೋಡಲ್ಲಿ ಎಷ್ಟು ಫಾಸ್ಟಾಗಿ ಹೋಗೋಕ್ಕಾಗುತ್ತೆ ಟ್ರಾಫಿಕಲ್ಲಿ ಅಲ್ವಾ? ಕಷ್ಟ. ಅಂಥ ಟೈಮಲ್ಲಿ ಬ್ಯಾಲೆನ್ಸ್ ಸಿಕ್ಕಲ್ಲ ಗಾಡಿ, ಎಲ್ಲೋ ಅರ್ಜೆಂಟಾಗಿ ಗುಂಡಿ ಇಳಿಯೋದು, ಹಂಸತ್ತದೋ, ಈ ಥರ ಯಾವ್ದಾದ್ರು ಬೇರೆ ಇನ್ನೊಬ್ರು ಅಡ್ಡ ಬಂದಾಗ, ಸ್ಲಿಪ್ಪಾಗಿ ಗಾಡಿ ಬಿದ್ದಾಗ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ಏನಂದರೆ ಈ ಬೈಕ್ ರೈಡರ್ಸು ರ್ಯಾಶ್ ಡ್ರೈವ್ ಮಾಡ್ತಾಯಿದ್ರು, ಆಕ್ಸಿಡೆಂಟ್ ಮಾಡಿಬಿಟ್ರು, ಪ್ಯಾಸೆಂಜರ್ಸ್ ಹತ್ತೋಗ್ಬಿಟ್ರು, ತಲೆ ಹೊಡೆದೋಗ್ಬಿಡ್ತು, ಈ ಥರ ಫೇಕ್ ನ್ಯೂಸ್ಗಳು ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಕಸ್ಟಮರು ಸಾವಿರ ಹೇಳಲಿ, ಎಷ್ಟೇ ಅರ್ಜೆಂಟ್ ಇದೆ ಹೇಳಲಿ, ನಿಮ್ದು ಏನಿದೆ ಸ್ಪೀಡ್ ಲಿಮಿಟು ಅಷ್ಟರಲ್ಲೇ ಹೋಗಬೇಕು. ಕಂಪ್ನಿಯಿಂದಲೇ ಒಂದು ಸ್ಪೀಡ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಮೇಲೆ ಹೋದ್ರೆ ನಿಮಗೆ ಒಂದು ಅಲಾರಾಮ್ ಕೂಡ ಬರ್ತಾ ಇರುತ್ತೆ. ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು ಎಲ್ರಿಗೂ. ಏನಕ್ಕೆ ಅಲಾರಾಮ್ ಬರುತ್ತೆ ಅಂದರೆ, ನಾವು ಓವರ್ ಸ್ಪೀಡ್ ಹೋಗ್ತಾ ಇದ್ದೀವಿ, ಸ್ಲೋ ಮಾಡ್ಕೊಳ್ಳಿದ್ದು ಅಲಾರಾಮ್ ಸಿಗ್ನಲ್ ಕೊಡುತ್ತೆ. ಅದಕ್ಕೋಸ್ಕರ ಯಾರೇ ಕಸ್ಟಮರ್ ಎಷ್ಟೇ ಪ್ರೆಷರ್ ಹಾಕಲಿ, ನಾವು ಅಷ್ಟು ಸ್ಪೀಡ್ ಹೋಗೋಕ್ಕಾಗಲ್ಲ, ನಮ್ದು ಏನು ಸ್ಪೀಡ್ ಲಿಮಿಟ್ ಇದೆ ಅಷ್ಟೇ ಹೋಗೋದು. ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಏನು ಮಾಡ್ತೀರಾ? ನಿಮಗೂ ತೊಂದರೆ, ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಮ್ಮನ್ನು ನಂಬ್ಕೊಂಡು ನಮಗೂ ನಮ್ಮ ಫ್ಯಾಮಿಲಿ ಇರ್ತಾರೆ. ಅದಕ್ಕೋಸ್ಕರ ನಾವು ಓವರ್ ಸ್ಪೀಡೆಲ್ಲ ಓಡಿಸಲ್ಲ. ನಮ್ಮದು ಲಿಮಿಟ್ ಸ್ಪೀಡ್ ಇದೆ ಅಷ್ಟೇ ಹೋಗೋದು ಅಂತ ಆರಾಮಾಗಿ ಹೇಳಿ ಕಸ್ಟಮರ್ಗೆ, ಕೇಳ್ತಾರೆ. ಇನ್ನು ಕೆಲವರು ಇರ್ತಾರೆ, ನಾವು ರ್ಯಾಶ್ ಡ್ರೈವ್ ಹೋಗಿಲ್ಲ ಅಂದ್ರೂ ಆನಂತರ ಬೇಕಂತಾನೆ ಟ್ರಿಪ್ ಎಂಡ್ ಆದಮೇಲೆ ಈ ರೈಡರು ರ್ಯಾಶ್ ಡ್ರೈವ್ ಹೋಗ್ಬಿಟ್ರು, ನಮ್ಮ ಮಾತು ಕೇಳಲೇ ಇಲ್ಲ, ನಾವೊಂದು ರೂಟ್ ಹೇಳಿದ್ರೆ ಅವರೊಂದು ರೂಟ್ ಹೋಗ್ತಾರೆ, ಏನೇನೋ ಟಚ್ ಮಾಡಿಬಿಟ್ರು ನಮಗೆ, ಈ ಥರ ಎಲ್ಲ ಬೇಕಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊತಾರೆ ಫೇಕ್ ನ್ಯೂಸ್ಗಳು. ಸುಮಾರು ಈ ಥರ ಬರ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ. ಇವತ್ತಿನ ಬೈಕ್ ಟ್ಯಾಕ್ಸಿ ನನ್ನ ಎಕ್ಸ್ಪೀರಿಯೆನ್ಸು, 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸಿದಂಥ ಬೈಕ್ ಟ್ಯಾಕ್ಸಿ ರೈಡರ್ ನನಗೆ ಜೀವನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೆ ಇವತ್ತು ನನ್ನ ಸ್ಥಳ ತಲುಪೋವರೆಗೂ. ಈ ಥರ ನ್ಯೂಸ್ಗಳು ಬೇಜಾರು ನೋಡ್ತಾ ಇರ್ತೀನಿ ನಾವು. ಇವೆಲ್ಲ ಏನಕ್ಕೆ ಹಾಕ್ತಾರೆ? ಅಲ್ಲೇ ಲೈವಾಗಿ ವಿಡಿಯೋ ಮಾಡಿ ತೋರಿಸ್ಬೋದಿತ್ತಲ್ಲ, ಅವ್ನು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ, ಏನು ಪ್ರಾಬ್ಲಮ್ ಮಾಡ್ದಂತವ, ಅದನ್ನು ಯಾರೂ ತೋರಿಸಲ್ಲ. ಆನಂತರ ರೈಡರ್ ಎಲ್ಲ ಮುಗಿದು ಎಷ್ಟೋ ಹೊತ್ತು ಆದಮೇಲೆ, ಒಂದಿನ ಆದಮೇಲೆ ಪೋಸ್ಟ್ ಹಾಕೋದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಇವರೆಲ್ಲ ಮಾಡ್ತಿರೋದು ಬೇಕಂತಾನೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು, ಇದ್ರ ಬಗ್ಗೆ ನೆಗೆಟಿವ್ ಆಗಿ ತೋರಿಸ್ಬೇಕು ಗೌರ್ಮೆಂಟ್ಗೆ, ಹೈಕೋರ್ಟ್ಗಳಿಗೆ. ಇದರಿಂದ ಬೈಕ್ ಟ್ಯಾಕ್ಸಿ ಏನಾದ್ರು ಬ್ಯಾನ್ ಆದರೂ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನೇನೋ ಪೋಸ್ಟ್ಗಳು ಹಾಕ್ತಾ ಇರ್ತಾರೆ. ಹಾಕೋರು ಸಾವಿರ ಹಾಕೊಳ್ಳಿ ಪೋಸ್ಟು, ತಲೆನೇ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು ಸಿನ್ಸಿಯರಾಗಿ. ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ದಂಗೆ ಕರೆಕ್ಟಾಗಿ ಸಿನ್ಸಿಯರಾಗಿ ಡ್ಯೂಟಿ ಮಾಡಿದರೆ ಬೈಕ್ ಟ್ಯಾಕ್ಸಿಲಿ ಯಾವುದೇ ಪ್ರಾಬ್ಲಮ್ಮು ಬರೋಲ್ಲ. ಯಾರೋ ಒಬ್ಬೊಬ್ರು ಇರ್ತಾರೆ, ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಈಗ 5 ಬೆಳ್ಳು ಒಂದೇ ಸಮಯ ಇಲ್ಲ ನಮ್ಮದು. ಹಂಗಾಗಿ ಲಕ್ಷಾಂತರ ಜನ ಡ್ಯೂಟಿ ಮಾಡ್ತಾರೆ ಅಂದರೆ ಯಾರಾದ್ರೂ ಒಬ್ಬರು ಇಬ್ಬರು ಮಿಸ್ಬಿಹೇವ್ ಮಾಡ್ಬೋದು, ಇಲ್ಲ ರ್ಯಾಶ್ ಡ್ರೈವಿಂಗ್ ಮಾಡ್ಬೋದು, ಇಲ್ಲ ಏನೋ ಒಂದು ಬೇರೆ ಬೈಯೋದು, ಏನೋ ಒಂದು ಆಗ್ತವೆ ಪ್ರಾಬ್ಲಮ್, ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ವೆಹಿಕಲಲ್ಲೂ ಆಗುತ್ತೆ. ಆಟೋ ಡಿಪಾರ್ಟ್ಮೆಂಟಲ್ಲಿ ಗಲಾಟೆ ಆಗುತ್ತೆ, ಕ್ಯಾಬಲ್ಲಿ ಆಗುತ್ತೆ, ಬೈಕ್ ಟ್ಯಾಕ್ಸಿ ಎಲ್ಲವರಲ್ಲೂ ಆಗ್ತವೆ. ಹಂಗಂತ ಅದನ್ನೇ ಬ್ಯಾನ್ ಮಾಡಿಬಿಡಿ, ಆ ಕಂಪ್ನಿನೇ ಬ್ಯಾನ್ ಮಾಡಿಬಿಡಿ, ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು. ಹಾಗಾಗಿ ನಮ್ಮ ಸೇಫ್ಟಿ, ನಮ್ಮ ಹುಷಾರು ನಮ್ಮ ಕೈಲಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ. ಯಾರಾದರೂ ಫೇಕ್ ಆರ್ಡ್ರ್ ಹಾಕ್ಕೊಳ್ಳಿ, ಯಾರಾದರೂ ಹಿಡ್ಕೊಳ್ಳಿ, ಆಟೋ ಡ್ರೈವರು ಯಾರಾದರೂ ಕೇಳಲಿ, ಆರ್ ಟಿ ಓದವರು, ಕಸ್ಟಮರ್ಗೆ ಒಂದು ಫುಲ್ ಹೆಲ್ಮೆಟ್ ಚೆನ್ನಾಗಿರೋದು ಕೊಡಿ, ನೀವು ಒಂದು ಒಳ್ಳೆ ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಕೆಲವರು ಹೆಲ್ಮೆಟ್ಗಳು ನೋಡ್ತೀವಿ ಗಲೀಜಾಗಿ ಹೋಗಿರ್ತವೆ, ಆ ಥರ ಹೆಲ್ಮೆಟ್ ಕಸ್ಟಮರ್ ಕೊಡ್ತಾರೆ. ಅವು ಯಾರು ತಾನು ಯೂಸ್ ಮಾಡೋಕ್ಕಾಗುತ್ತೆ? ನೀವೇ ಹಾಕ್ಕೊಳಕ್ಕಾಗಲ್ಲ ಅಂಥ ಹೆಲ್ಮೆಟ್ಟು ಕಸ್ಟಮರ್ಗೆ ಕೊಡ್ತೀರಾ? ಕಸ್ಟಮರ್ ದುಡ್ಡು ಕೊಟ್ಟೆ ತಾನೇ ನಿಮ್ಮ ಬೈಕಲ್ಲಿ ಬರ್ತಾರೆ, ಅಟ್ಲೀಸ್ಟ್ ಒಂದು ಒಳ್ಳೆ ಚೆನ್ನಾಗಿರೋ ಹೆಲ್ಮೆಟ್ ಕೊಡ್ಬೋದಲ್ವಾ? ಚೇಂಜ್ ಮಾಡ್ಕೊಳ್ಳಿ ಹೆಲ್ಮೆಟ್ ಅವಾಗೇನೆ, ಇಲ್ಲ ವಾಷಬಲ್ ಹೆಲ್ಮೆಟ್ ತೊಗೊಳ್ಳಿ.
ಆರಾಮಾಗಿ ನೀವು ಒಂದು ತಿಂಗ್ಳಿಗೆ ಒಂದ್ಸಲಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿರೋ ಹೆಲ್ಮೆಟ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟು ತೊಗೊಂಡು ಕ್ಲೀನಾಗಿರುತ್ತಲ್ವ. ಅದು ಯಾವುದೋ ಒಂದು ಲೋಕಲ್ ಹೆಲ್ಮೆಟ್ ತೊಗೊತೀರಾ, ₹100 ಕೆಲವು ಕ್ಯಾಪ್ ಹೆಲ್ಮೆಟ್ ತೊಗೊತಾರೆ, ಇಲ್ಲ ಫುಲ್ ಹೆಲ್ಮೆಟಲ್ಲೇ ಒಂದು ₹300-400 ಬತ್ತು ಅವು ತೊಗೊತಾರೆ. ಎಲ್ಲರೂ ಹಾಕಿ ಹಾಕಿ ಏನಾಗುತ್ತೆ, ಅವು ಡಸ್ಟು ಸೆಕಿಗೆ ಇನ್ನೊಬ್ರೆಲ್ಲ ಡ್ಯಾಂಡ್ರಫ್ ಎಲ್ಲ ಕೂತು ಗಲೀಜಾಗಿ ಹೋಗಿರುತ್ತೆ. ಅದೇ ಹೆಲ್ಮೆಟ್ ಕೊಟ್ಟರೆ ಕಸ್ಟಮರ್ ಯಾರೂ ಹಾಕಲ್ಲ ಅವಾಗ ಏನು ಮಾಡ್ತಾರೆ, ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂತಾರೆ. ನೀವು ಹೆಲ್ಮೆಟ್ ಕೊಡ್ತೀರೋ ನಿಮ್ಮ ಪಡೆ ನೀವು ಗಾಡಿ ಓಡಿಸ್ತಾ ಇರ್ತೀರಾ, ಕಸ್ಟಮರ್ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾರೆ. RTO ಏನು ಮಾಡ್ತಾರೆ, ಫೋಟೋ ತೆಗೆದು ಹಿಂದ್ಗಡೆಯಿಂದ ಕೇಸ್ ಹಾಕ್ತಾರೆ ನಿಮ್ಮ ಗಾಡಿಗೆ. ಅದಕ್ಕೇನೆ ತಪ್ಪು ನಿಮ್ಮ ಕಡೆಯಿಂದನೇ ಇರುತ್ತೆ. ಈ ಕಸ್ಟಮರ್ ಏನಕ್ಕೆ ಹೆಲ್ಮೆಟ್ ಹಾಕಲ್ಲ ಕೆಲವೊಬ್ಬರು ಅಂದರೆ ಇದೇ ಮೇಯ್ನ್ ರೀಸನ್ನು. ಸುಮಾರು ಸಾವಿರಾರು ಜನ ಯೂಸ್ ಮಾಡಿರೋ ಹೆಲ್ಮೆಟ್ ಹಂಗೇ ಇಟ್ಕೊಂಡಿರ್ತಾರೆ, ಗಲೀಜಾಗಿ ಹೋಗಿರುತ್ತೆ. ಅದನ್ನು ಮುಖಕ್ಕೆ ಎಲ್ಲ ಫುಲ್ ಕವರ್ ಮಾಡಿ ಹಾಕೋಬೇಕು, ಅದು ಹೆಂಗಾಗುತ್ತೆ ಹೇಳಿ, ಆಗಲ್ಲ. ಅದಕ್ಕೋಸ್ಕರನೇ ಒಂದು ವಾಷಬಲ್ ಒಳ್ಳೆ ಕ್ವಾಲಿಟಿ ₹1000 ಹೆಲ್ಮೆಟ್ ತೊಗೊಳ್ಳಿ. ವಾರಕ್ಕೆ ಒಂದಲ್ಲ ತಿಂಗಳಿಗೆ ಒಂದ್ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಹೆಲ್ಮೆಟ್ ಚೆನ್ನಾಗಿದ್ರೆ ಯಾವ ಒಂದು ರೈಡರ್ ಕಸ್ಟಮರ್ ಆದರೂ ಹಾಕ್ಕೊಂತಾರೆ ಫುಲ್ ಹೆಲ್ಮೆಟ್ ಇದ್ರೂ. ಅದಕ್ಕೋಸ್ಕರ ಕ್ಯಾಪ್ ಹೆಲ್ಮೆಟ್ಗಳು ಹಾಫ್ ಹೆಲ್ಮೆಟ್ ಬಿಟ್ಬಿಟ್ಟು ಫುಲ್ ಹೆಲ್ಮೆಟ್ ಇಬ್ಬರು ಯೂಸ್ ಮಾಡಿ, ಕಸ್ಟಮರ್ಗಾಗಿರ್ಬೋದು ನಿಮಗೂ ಆಗಿರ್ಬೋದು. ಕ್ವಾಲಿಟಿ ಹೆಲ್ಮೆಟ್ ಇಟ್ಕೊಂಡ್ರೆ ಪ್ರತಿಯೊಬ್ಬರು ಹಾಕ್ಕೊಂತಾರೆ. ಯಾಕಂದರೆ ಎಲ್ಲರಿಗೂ ಪ್ರಾಣದ ಮೇಲೆ ಆಸೆ ಇದ್ದೇ ಇದೆ, ಯಾರಿಗಿಲ್ಲ ಹೇಳಿ. ಹಂಗಾಗಿ ಯಾರೋ ಒಬ್ಬೊಬ್ರು ಹಾಕ್ಕೊಳಲ್ಲ, ಏನು ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಸ್ವಲ್ಪ ತಿಳಿಸಿ ಹೇಳ್ಬೇಕಾಗತ್ತೆ, ಅರ್ಥ ಆಗೋ ಥರ ಈ ಥರ ಪ್ರಾಬ್ಲಮ್ ಇದೆ ಅಂತ. ಸುಮಾರು ಜನ ನಾವು ಸಿಟಿಲಿ ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಓಡಾಡ್ಬೇಕಾದ್ರೆ. ಹೆಲ್ಮೆಟ್ ಕೊಟ್ಟರೆ ಕೆಲವರು ಹಾಕೋದೇ ಇಲ್ಲ, ಕೈಯಲ್ಲಿ ಹಿಡ್ಕೊಂಡಿರ್ತಾರೆ, ಇನ್ನು ಕೆಲವರು ಹಾಕ್ಕೊಂಡಿರ್ತಾರೆ ಹಿಂದಕ್ಕೆ ಬಿಡ್ಕೊಂಡಿರ್ತಾರೆ. ಈ ಥರ ಎಲ್ಲ ಆದಾಗ ಸುಮ್ಮನೆ ಕೇಸ್ಗಳು ಬೀಳೋದು ಯಾರಿಗೆ, ರೈಡರ್ಗೆ. ಕಸ್ಟಮರ್ ಏನೋ ಬುಕ್ ಮಾಡ್ತಾರೆ, ಇಳಿದು ಹೋಗ್ಬಿಡ್ತಾರೆ ಅವ್ರು ಡ್ರಾಪ್ ಬಂದಾಗ. 1 ವಾರನೋ 15 ದಿನ ಆದಮೇಲೆ ಕೇಸ್ ಬೀಳುತ್ತೆ. ಫೋಟೋ ತೆಗೆದು ಇಟ್ಕೊಂಡಿರ್ತಾರೆ, ಅವ್ರು ಯಾವಾಗ ಅಪ್ಡೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕೇಸ್ಗಳು. ಆನಂತರ ಫೈನ್ ಕಟ್ಟಬೇಕು. ₹50 ಆರ್ಡ್ರಿಗೋಸ್ಕರ ವಿತೌಟ್ ಹೆಲ್ಮೆಟ್ ₹500 ಫೈನ್ ಕಟ್ಟಬೇಕಾಗತ್ತೆ. ಅದಕ್ಕೋಸ್ಕರ ಒಳ್ಳೆ ಹೆಲ್ಮೆಟ್ ಇಟ್ಕೊಂಡ್ರೆ ಪ್ರತಿಯೊಂದು ಕಸ್ಟಮರ್ ಹಾಕ್ಕೊಂತಾರೆ. ತಪ್ಪು ಎಲ್ಲರ ಕಡೆಯೂ ಆಗುತ್ತೆ, ರೈಡರ್ ಕಡೆಯಿಂದನೂ ಆಗುತ್ತೆ, ಕಸ್ಟಮರ್ ಕಡೆಯಿಂದನೂ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಮ್ಮ ಹುಷಾರಲ್ಲೇ ನಾವು ಇರಬೇಕಾಗತ್ತೆ ಸುಮಾರು ಸತಿ. ಅದಕ್ಕೆ ಎಷ್ಟೋ ವಿಡಿಯೋ ನಾನು ಹೇಳ್ತಾ ಇರ್ತೀನಿ, ಒಳ್ಳೆ ಹೆಲ್ಮೆಟ್ ಕೊಡಿ, ಆದಷ್ಟು ಮಿರರಲ್ಲಿ ಫಾಲೋ ಮಾಡ್ಕೊತಾರೆ. ಕಸ್ಟಮರ್ಗಳು ಹೆಲ್ಮೆಟ್ ಹಾಕಿದಾರೋ ಇಲ್ಲವೋ ಅಂತವ, ಸಿಗ್ನಲ್ ಜಂಪ್ ಮಾಡಬೇಡಿ. ಇವಾಗ ಬೆಂಗಳೂರು ತುಂಬ ಪೊಲೀಸ್ ಸಿಕ್ಕಾಬಟ್ಟೆ ಅಲರ್ಟ್ ಆಗಿದ್ದಾರೆ, ಗೊತ್ತಿರಬೇಕು. ಮುಂಚೆ ಎಲ್ಲ ಆ ಥರ ಪೊಲೀಸ್ ಇರ್ತಿರಲಿಲ್ಲ. ಇವಾಗ ಸಿಗ್ನಲ್ಗೂ 4 ಜನ 5 ಜನ ನಿಂತಿರ್ತಾರೆ. ಈಗ ಸರ್ಕಾರದ ದುಡ್ಡು ಬೇರೆ ಇಲ್ಲ, ಎಲ್ಲ ಫ್ರೀ ಕೊಟ್ಟು ದುಡ್ಡು ಖಾಲಿ ಆಗಿಬಿಟ್ಟಿದೆ. ಈಗ ದುಡ್ಡು ಎಲ್ಲೆಲ್ಲಿ ದುಡ್ಡು ಬರಬೇಕೋ ಅಲ್ಲೆಲ್ಲ ಕಡೆ ವಸೂಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಜಾಸ್ತಿ ಟಾರ್ಗೆಟ್ ಮಾಡಿದ್ರೆ 2 ವೀಲರ್ಗಳನ್ನ. ದೊಡ್ಡ ಗಾಡಿಯೆಲ್ಲ ಹಿಡಿದು ಸೈಡ್ಗೆ ಹಾಕೋಕ್ಕಾಗಲ್ಲ, ಟ್ರಾಫಿಕ್ ಆಗುತ್ತೆ ರೋಡಲ್ಲಿ ಇಂಥವ. ಜಾಸ್ತಿ ಹಿಡಿಯೋದೇ 2 ವೀಲರ್ಗಳನ್ನ. ಅದಕ್ಕೋಸ್ಕರ 2 ವೀಲರ್ ಹಿಡಿತಾ ಇದ್ದಾರೆ ಅಂದರೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇರಲೇಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಯಾವುದೇ ಥರ ಗಾಡೀಲಿ ಕೇಸ್ ಇಲ್ದಂಗೆ ನೋಡ್ಕೊಳ್ಳಿ. ಯಾರು ಹಿಡಿದ್ರು ಏನು ಭಯ ಇಲ್ಲಲ್ವ, ಆರಾಮಾಗಿ ಹೋಗ್ಬೋದು. ಮೇಯ್ನ್ ನೀವು ಕಸ್ಟಮರ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ನೀವು ಮಿರರಲ್ಲಿ ಫಾಲೋ ಮಾಡಲೇಬೇಕು. ನೀವೇನೋ ಬರೀ ಲೊಕೇಶನ್ ನೋಡ್ಕೊಂಡು ಮ್ಯಾಪಲ್ಲಿ ಹೋಗ್ತಾ ಇದ್ದೀನಿ ಮುಂದೆ ಆದರೆ ಆಗಲ್ಲ. ಒಂದು 100 ಮೀಟ್ರಿಗೆ 200 ಮೀಟ್ರಿಗೆ ಒಂದ್ಸಲಿ ಮಿರರಲ್ಲಿ ಚೆಕ್ ಮಾಡ್ಕೊತಾರೆ, ಹೆಲ್ಮೆಟ್ ಹಾಕಿದಾರ ಇಲ್ವೋ ಕಸ್ಟಮರ್ ಅಂತವ. ಕೆಲವರು ಇನ್ನೊಂದು ಅರ್ಧ ಕಿಲೋಮೀಟರ್ ಡ್ರಾಪ್ ಲೊಕೇಶನ್ ಬಂತಂದ್ರೆ ಸಾಕು, ತೆಗೆದ್ಬಿಟ್ಟು ಕೈ ಹಿಡ್ಕೊಂಡ್ಬಿಡ್ತಾರೆ ಕಸ್ಟಮರ್ಗಳು. ಅಲ್ಲೆಲ್ಲರೂ ಒಬ್ರು RTO ಇದ್ರೆ ಸಾಕು. ಇವಾಗ RTO ಫೋಟೋ ಹೊಡಿತಾರೆ ಅನ್ನಂಗಿಲ್ಲ. ಹೋಮ್ ಗಾರ್ಡ್ ಸೆಕ್ಯೂರಿಟಿ ಇರ್ತಾರಲ್ಲ, ಅವರು ಕೂಡ ಫೋಟೋ ಹೊಡೆದು ಇಟ್ಕೊತಾರೆ. ಅದನ್ನು ಯಾರಿಗೋ RTO ಕೊಡ್ತಾರೆ, ಅವ್ರು ಕೇಸ್ ಅಪ್ಲೋಡ್ ಮಾಡ್ತಾರೆ. ಈ ಥರ ಆಗೋಗ್ಬಿಟ್ಟಿದೆ ಇವಾಗ. ಯಾರು ಫೋಟೋ ಹೊಡಿತಾರೆ, ಯಾರು ಕೇಸ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನೀವು ಪಿಕಪ್ಪಿಂದ ಡ್ರಾಪ್ ಲೊಕೇಶನ್ ಇಳಿಸೋಗಂಟ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ಇದು ಮೇಯ್ನ್. ಇಲ್ಲಾಂದರೆ ಇದು ಸುಮ್ಮನೆ ಕೇಸ್ ಬೀಳೋದ್ರಿಂದ ಫೈನ್ ಕಟ್ಟಬೇಕಾಗತ್ತೆ. ಜಾಸ್ತಿ ಬೈಕ್ ಟ್ಯಾಕ್ಸಿಗಳಲ್ಲಿ ಕೇಸ್ ಆಗ್ತಿರೋದು ಅವರೇ ರೈಡರ್ಗಳೇ ಫೈನ್ ಕಟ್ತಿರೋದು, ಇದು ಕಸ್ಟಮರ್ ಮಾಡೋ ತಪ್ಪುಗಳಿಗೆ. ಹಂಗಾಗಿ ಬೈಕ್ ಟ್ಯಾಕ್ಸಿ ಅಷ್ಟೇ ಇವೆಲ್ಲ ರೂಲ್ಸ್ ಫಾಲೋ ಮಾಡ್ಕೊಳ್ಳಿ. ಯಾರು ಏನು ನಿಮ್ಮನ್ನು ಕೇಳೋಕ್ಕಾಗಲ್ಲ, ಏನಕ್ಕೆ ಮಾಡ್ತಾಯಿದ್ದೀಯ ಅಂತ ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೈಕ್ ಟ್ಯಾಕ್ಸಿನ ಕೇಸ್ ನಡೀತಾ ಇರೋದ್ರಿಂದ ಎಲ್ಲರೂ ಮಾಡ್ತಾಯಿದ್ದಾರೆ, ಒಬ್ಬರು ಇಬ್ಬರು ಮಾಡ್ತಾಯಿಲ್ಲ, ಲಕ್ಷಾಂತರ ಜನ ಮಾಡ್ತಾಯಿದ್ದಾರೆ. ಆನಂತರ ಈ ಬೈಕ್ ನಿಂದಲ್ಲ ಹಂಗೆ ಹಿಂಗೆ ಅಂತ ಯಾರೂ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅದೇ ಬೈಕ್ ರಿಜಿಸ್ಟರ್ ಆಗಿ ಅದೇ ಬೈಕ್ ತಗೊಂಡೋಗಿ ನೀನೇ ಡ್ರೈವರ್ ಆಗ್ತಾಯಿದ್ರೆ ಯಾವ ಆಟೋದಲ್ಲಿ 10 ಜನ ಬಂದರೂ ಯಾರೂ ನಿಮ್ಮನ್ನು ಕ್ವಶನ್ ಮಾಡೋಕ್ಕಾಗಲ್ಲ. ಕೇಸ್ ನಡೀತಾ ಇದೆಯಪ್ಪ, ನಾವು ಮಾಡ್ತಾಯಿದ್ದೀವಿ, ಕೇಸ್ ಕ್ಲಿಯರ್ ಆಗಲಿ, ಬರಲಿ, ಫೈನಲ್ ರಿಸಲ್ಟ್ ಏನು ಬರುತ್ತೋ ಆಮೇಲೆ ಫಾಲೋ ಮಾಡ್ತೀವಿ. ಪಾಲಿಸಿ ಬರುತ್ತೋ ಇಲ್ಲ ಬ್ಯಾನ್ ಆಗುತ್ತೋ ನೆಕ್ಸ್ಟ್ ನೋಡೋಣ, ಅಷ್ಟು ಹೇಳ್ಬಿಟ್ಟು ಹೋಗ್ತಾ ಇರಿ, ತಲೆನೇ ಕೆಡಿಸ್ಕೊಳಂಗಿಲ್ಲ. ಆದಷ್ಟು ನೈಟಲ್ಲಿ ಡ್ಯೂಟಿ ಮಾಡೋದು ಕಮ್ಮಿ ಮಾಡ್ಕೊಳ್ಳಿ. ನೈಟಲ್ಲಿ ಎಲ್ಲ ಸೇಫ್ ಇಲ್ಲ, ಔಟ್ ಆಫ್ ಝೋನ್ಗಳಲ್ಲಿ ಹೊರಗಡೆ ಎಲ್ಲ, ಝೋನ್ ಒಳಗಡೆ ಮಾಡ್ಕೊಳ್ಳಿ. ಸಿಟಿ ಒಳಗಡೆ ನೈಟ್ ಮಾಡ್ತೀರ ಅಂದರೆ 9-10 ಗಂಟೆವರೆಗೂ. ಝೋನಿಂದ ಹೊರಗಡೆ ಅಂತ ಫುಲ್ ಬೈಕ್ ಟ್ಯಾಕ್ಸಿ ಸೇಫೇ ಇಲ್ಲ. ಕೆಲವರು ಬೇಕಂತಲೇ ಫೇಕ್ ಆರ್ಡರ್ ಬುಕ್ ಮಾಡಿ ರ್ಯಾಬ್ರಿ ಮಾಡ್ತಾರೆ. ಇವೆಲ್ಲ ಸುಮಾರು ಏರಿಯಾಗಳು ಘಟನೆ ನಡೀತಾ ಇರುತ್ತೆ, ಅದು ತಿಳಿಸ್ಕೊಡ್ತಾ ಇರ್ತೇನೆ. ಅದಕ್ಕೋಸ್ಕರ ಔಟ್ ಆಫ್ ಝೋನ್ ಹೋಗಬೇಡಿ, ಝೋನ್ ಒಳಗಡೆ ಮಾಡ್ಕೊಳ್ಳಿ. ಆದಷ್ಟು ಸೇಫಾಗಿ ಹೆಲ್ಮೆಟ್ ಹಾಕ್ಕೊಂಡು ಶೂ ಹಾಕ್ಕೊಳ್ಳಿ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ. ತುಂಬ ಮಳೆ ಇಲ್ಲ, ಡಸ್ಟ್ ಜಾಸ್ತಿ ಇದೆ, ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ. ಇವೆಲ್ಲ ಸೇಫ್ಟಿಯಾಗಿ ಡ್ಯೂಟಿ ಮಾಡಿ, ಆರೋಗ್ಯವಾಗಿರ್ತೀರ, ಚೆನ್ನಾಗಿ ಡ್ಯೂಟಿ ಮಾಡ್ಬೋದು. ಟೈಮ್ ಟು ಟೈಮ್ಗೆ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಇದನ್ನು ಮಾತ್ರ ತಪ್ಪದೇ ಫಾಲೋ ಮಾಡಿ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದರೆ ಗೊತ್ತಿರಬೇಕು, ಕಸ್ಟಮರ್ ಪಿಕಪ್ ಡ್ರಾಪ್ ಆನ್ ಟೈಮೇ ಮಾಡಬೇಕು. ಡೆಲಿವರಿ ಬಾಯ್ಸ್ ಅಂತ ಏನು ಮಾಡ್ತಾರೆ, ಟೈಮ್ ಟು ಟೈಮ್ ಊಟ ಮಾಡಲ್ಲ, ನೀರು ಕುಡಿಯೋಲ್ಲ. ಇದು ಪ್ರಾಬ್ಲಮ್ಮು ನಿಮಗೆ ಇವಾಗ ಗೊತ್ತಾಗಲ್ಲ. ಇವಾಗ ಬಿಸಿ ರಕ್ತ ಚೆನ್ನಾಗಿರ್ತೀರ. ಇನ್ನು ಸ್ವಲ್ಪ ವರ್ಷ 40, 45, 50 ಆದಂಗೆ ಒಂದೊಂದೇ ಕಾಯಿಲೆಗಳೆಲ್ಲ ಶುರುವಾಗ್ಬಿಡುತ್ತೆ. ಆಮೇಲೆ ಇವಾಗ ದುಡಿದಿದ್ದೆಲ್ಲ ಕಂಪ್ಲೀಟಾಗಿ ಹಾಸ್ಪಿಟ್ಲಿಗೆ ಇಡಬೇಕಾಗತ್ತೆ. ಅದಕ್ಕೋಸ್ಕರನೇ
ಇವಾಗಿಂದನೇ ಆರೋಗ್ಯನೂ ಮೇಂಟೈನ್ ಮಾಡಬೇಕು. ಡೆಲಿವರಿ ಮಾಡಿಕೊಂಡು ದುಡ್ಡೇ ಸಂಪಾದನೆ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯನೂ ತುಂಬ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿದ್ರೆ ಇವತ್ತರ ನಾಳೆ ಎಕ್ಸ್ಟ್ರಾ ಸಂಪಾದನೆ ಮಾಡ್ಕೋಬೋದು. ನಿಮ್ಮ ಆರೋಗ್ಯ ಹಾಳಾಗೋಯ್ತಂದ್ರೆ ಏನು ಮಾಡ್ತೀರಾ? ಎಲ್ಲ ದುಡ್ಡಿದ್ದು ಹಾಸ್ಪಿಟ್ಲಿಗೆ ಇಡಬೇಕಾಗತ್ತೆ. ಅದಕ್ಕೋಸ್ಕರ ಟೈಮ್ ಟು ಟೈಮ್ ಊಟ, ನೀರು, ವಾಶ್ರೂಮ್ ಏನಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಫ್ ಆನ್ ಅವರ್ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ₹100 ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ. ಸೇಫ್ಟಿ ರೂಲ್ಸ್ ಫಾಲೋ ಮಾಡಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಆರಾಮಾಗಿ ಡ್ಯೂಟಿ ಮಾಡಿ, ಟೆನ್ಷನ್ ತೊಗೋಬೇಡಿ. ಯಾವುದೇ ರೀತಿ ರ್ಯಾಶ್ ಡ್ರೈವ್ ಮಾಡೋಕ್ಕೋಗಬೇಡಿ. ಕಸ್ಟಮರ್ ಹತ್ರ ಮಿಸ್ಬಿಹೇವ್ ಮಾಡಬೇಡಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಲ್ಲ ಥರ ರೂಲ್ಸ್ ಫಾಲೋ ಮಾಡಿದರೆ ಯಾವ ಒಂದು ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, RTOದವ್ರು ಆಗಿರ್ಬೋದು, ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.